ನೋಡಿ, ಈ ಈ ಒಂದು ಆಧ್ಯಾತ್ಮದಲ್ಲಿ ಅತಿಯಾಗಿ ಒಳಗಡೆ ಹೋಗ್ಬಾರ್ದು. ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಅಂತಂದ್ರೆ ಬ್ರಹ್ಮಾಂಡ, ಎನರ್ಜಿ ಇವುಗಳ ಹಿಂದೆ ಬಿದ್ದು ಬಿಡ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಏನು ಮಾಡಬೇಕು? ಇದು ತುಂಬ ಇಂಪಾರ್ಟೆಂಟ್. ನಾವು ಏನೆಲ್ಲ ನೋಡ್ತಾ ಇದ್ದೀವಲ್ವಾ, ನಮ್ಮ ಕಣ್ಣಿಗೆ ಏನೆಲ್ಲ ಕಾಣ್ತಾ ಇದೆ ಅಲ್ವಾ, ಇವು ಎಲ್ಲವೂ ಸುಳ್ಳು, ಯಾವುದು ನಿಜ ಅಲ್ಲ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ನೋಡಿ, ಹಾಗಾದರೆ ನಾವು ಯಾಕೆ ಕೆಲಸ ಮಾಡಬೇಕು, ನಾವು ಯಾಕೆ ಕರ್ಮಗಳನ್ನು ಮಾಡಬೇಕು, ನಾವು ಯಾಕೆ ಒಳ್ಳೆಯದನ್ನು ಮಾಡಬೇಕು, ನಾವು ಯಾಕೆ ಬದುಕಬೇಕು? ಹಾಗಾದರೆ ಎಲ್ಲ ಸುಳ್ಳು ಅಂತ ನಂಬಿದ್ರೆ ಕೆಲವೊಬ್ಬರು ಇದನ್ನು ನಿಜ ಅಂತ ನಂಬಿ ತುಂಬ ಸೋಂಬೇರಿ ಆಗಿಬಿಡ್ತಾರೆ. ಹೆಂಗೋ ಪ್ರಪಂಚ ನಡೀತಾ ಇದೆ, ಹೇಗಿದ್ರೂ ಯಾವುದು ನಿಜ ಅಲ್ಲ ಅಲ್ವಾ, ಹಾಗಾಗಿ ನಾನು ಯಾಕೆ ಕೆಲಸ ಮಾಡಬೇಕು, ನಾನು ಯಾಕೆ ಯೋಚನೆ ಮಾಡಬೇಕು, ನಾನು ಯಾಕೆ ಒಳ್ಳೆ ಕೆಲಸ ಮಾಡಬೇಕು, ಈ ರೀತಿಯಲ್ಲಿ ಸೋಂಬೇರಿತನ ವ್ಯಕ್ತಿಯಲ್ಲಿ ಹುಟ್ಟಬಹುದು. ಆದರೆ ನೋಡಿ, ಸ್ಪಿರಿಚುಯಾಲಿಟಿ ಅನ್ನೋದು ಏನಿದೆಯಲ್ವಾ, ಇದು ವ್ಯಕ್ತಿಯನ್ನು ಯಾವತ್ತಿಗೂ ಸೋಂಬೇರಿಯಾಗಿ ಮಾಡೋದಿಲ್ಲ, ಮತ್ತು ಬುದ್ಧಿಶಕ್ತಿಯನ್ನು ನಾಶ ಮಾಡೋದಿಲ್ಲ. ಇದು ವ್ಯಕ್ತಿಯನ್ನು ಯಾವಾಗಲೂ ಆ್ಯಕ್ಟಿವ್ ಆಗಿಡುತ್ತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ, ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಹೇಳಿ. ನೋಡಿ, ನಾವು ಬ್ರಹ್ಮಾಂಡದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಈ ಒಂದು ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆ, ಯಾವುದೆಲ್ಲ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ, ಮತ್ತು ನಾವೇನು ಬದುಕ್ತಾ ಇದ್ದೀವಲ್ವ, ಈ ಒಂದು ಭೂಮಿ ಮಾತ್ರ ಒಂದೇ ಇದೆಯಾ, ಅಥವಾ ಈ ಥರ ಭೂಮಿಗಳು ಇದ್ದಾವ, ಜೀವಿಗಳು ನಮ್ಮ ಸುತ್ತಮುತ್ತ ಅಷ್ಟೇ ಇದ್ದಾವ, ಅಥವಾ ಇನ್ನೂ ಬೇರೆ ಬೇರೆ ಕಡೆ ಜೀವಿಗಳು ಇದ್ದಾವ? ಹೀಗೆ ಯೋಚನೆ ಮಾಡ್ಕೊತ ಹೋದರೆ ಬ್ರಹ್ಮಾಂಡದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಪ್ರಶ್ನೆ ಹುಟ್ಟಬೋದು ಅಲ್ವಾ, ಎಷ್ಟು ಬೇಕಾದರೂ ಅಷ್ಟು ಪ್ರಶ್ನೆ ಹುಟ್ಟಬೋದು. ನೋಡಿ, ಇವಾಗ ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿದ್ದಾವೆ, ಮತ್ತು ಈ ಆಕಾಶ ಎಷ್ಟು ದೊಡ್ಡದಾಗಿದೆ, ಮತ್ತು ಈ ಒಂದು ಬ್ರಹ್ಮಾಂಡದಲ್ಲಿ ಇನ್ನೂ ಎಷ್ಟು ಗ್ರಹಗಳಿದ್ದಾವೆ, ಈ ರೀತಿಯಲ್ಲಿ ಪ್ರಶ್ನೆಗಳು ಹುಟ್ಟಬೋದು. ಆದರೆ ಎಲ್ಲದಕ್ಕೂ ಉತ್ತರ ಸಿಗೋದಿಲ್ಲ. ಯಾಕಂದರೆ ನೋಡಿ, ನಮ್ಮ ಬುದ್ಧಿಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ವಿಷಯಗಳನ್ನು ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೋಬಾರ್ದು, ಅವುಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಯೋಚನೆ ಮಾಡಿದ್ರೂ ವೇಸ್ಟ್ ಅವು. ಇವಾಗ ನೋಡಿ, ಇಡೀ ಬ್ರಹ್ಮಾಂಡನೇ ನಾವೊಂದು ಮಾಯೆ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಆ ಬ್ರಹ್ಮಾಂಡದ ಬಗ್ಗೆ ಪೂರ್ತಿ ನಮಗೆ ಗೊತ್ತಿರಬೇಕಲ್ವ? ಪೂರ್ತಿ ನಮಗೆ ಗೊತ್ತಿದೆಯಾ? ಇಲ್ಲ. ನಾವು ಯಾವುದೋ ಒಂದು ಸಣ್ಣದೊಂದು ಭಾಗ ನೋಡ್ತಾ ಇದ್ದೀವಿ ಅಷ್ಟೇ. ಹೀಗಿರುವಾಗ ಪೂರ್ತಿ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತಂದರೆ, ಎಲ್ಲವೂ ಒಂದು ಸುಳ್ಳು, ಎಲ್ಲವೂ ಮಾಯೆ ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ? ಇದೇನೆಂದರೆ ಕೆಲವೊಂದು ಊಹೆ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದು ವಿಷಯಗಳು ಗೊತ್ತಿಲ್ಲ ಅಂತ ಅವರಿಗೆ ಹೇಳೋಕ್ಕೆ ಆಗೋದಿಲ್ಲ. ಆಗ ಅವ್ರದ್ದೇ ಆದ ಏನಾರು ಒಂದು ಸೇರಿಸಿ ಅದನ್ನು ವಿವರಣೆ ಮಾಡೋಕ್ಕೆ ಹೋಗ್ತಾರೆ. ಆದರೆ ಅದು ಸತ್ಯ ಆಗಿರೋದಿಲ್ಲ, ಊಹೆ ಆಗಿರುತ್ತೆ ಅಷ್ಟೇ. ಹಾಗಾದರೆ ನಾವು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇವಾಗ ಆಲ್ರೆಡಿ ಪ್ರಶ್ನೆ ನಮಗೆ ಬಂದುಬಿಟ್ಟಿದೆ, ಈ ಒಂದು ಪ್ರಪಂಚ ನಿಜನ ಸುಳ್ಳು ಅಂತ ಹೇಳಿ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ನೋಡಿ, ಮೊದಲು ನಮಗೆ ಒಂದು ವಿಷಯ ಗೊತ್ತಿರಬೇಕು, ನಾವು ಅಲ್ಪಜ್ಞಾನಿಗಳು. ನಮ್ಮ ಬುದ್ಧಿಗೆ ತುಂಬ ಸಾಮರ್ಥ್ಯ ಇಲ್ಲ. ಇದು ಒಂದು ಗೊತ್ತಿತ್ತು ಅಂತಂದರೆ ನಾವು ಯಾವಾಗಲೂ ಕಲಿತಾ ಇರ್ತೀವಿ, ಸಾಯೋವರೆಗೂ ಕಲಿತಾ ಇರ್ತೀವಿ. ಇಲ್ಲ, ನಾವು ಯಾವುದೋ ಇದೇ ಸತ್ಯ ಅಂತ ಏನಾದ್ರು ಡಿಸೈಡ್ ಆದ್ವಿ ಅಂತಂದರೆ ಆವಾಗ ನಮಗನ್ಸುತ್ತೆ, ಪೂರ್ತಿಯಾದ ಜ್ಞಾನ ನನ್ನಲ್ಲಿದೆ ಅಂತ ಹೇಳಿ. ಆಗ ಎಷ್ಟೋ ವಿಷಯಗಳು ಕಲಿಯೋಕೆ ಇರ್ತವೆ, ಆವಾಗ ನಮ್ಮ ಮೈಂಡ್ ಅವುಗಳನ್ನೆಲ್ಲ ರಿಜೆಕ್ಟ್ ಮಾಡುತ್ತೆ. ಹಾಗಾಗಿನೇ ನಾವು ಓಪನ್ ಮೈಂಡೆಡ್ ಆಗಿರಬೇಕು. ಅಂದರೆ ನಾವು ಅಲ್ಪಜ್ಞಾನಿಗಳು ಅಂತ ನಾವು ಭಾವಿಸೋದಂದರೆ ಇದು ವಾಸ್ತವ, ಇದು ಸತ್ಯ, ಇದು ಏನಾದ್ರು ಊಹೆ ಅಲ್ಲ. ಹಾಗಾದರೆ ಈ ಒಂದು ಸತ್ಯನ ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ನೋಡಿ, ಫಸ್ಟ್ ಇದು ಒಂದು ನಿಜನ ಸುಳ್ಳು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡೋಣ. ಇದು ಹೇಗೆ ಗೊತ್ತಾಗುತ್ತೆ? ನಾವು ಎಲ್ಲೋ ಒಂದು ಕಡೆಗೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಗೊತ್ತಾಗೋದಿಲ್ಲ. ಇವಾಗ ನೋಡಿ, ದೇವರು ನಮಗೊಂದು ರೂಪ ಸೃಷ್ಟಿ ಮಾಡಿದ್ದಾನೆ, ಕಣ್ಣು ಸೃಷ್ಟಿ ಮಾಡಿದ್ದಾನೆ, ನಮ್ಮ ಕಣ್ಣುಗಳು ದೃಶ್ಯಗಳನ್ನು ನೋಡ್ತಾ ಇದ್ದಾವೆ, ಮತ್ತು ನಮ್ಮ ಮುಂದೆ ಸಾಕಷ್ಟು ವಸ್ತುಗಳು ಇದ್ದಾವೆ, ಇಡೀ ಬ್ರಹ್ಮಾಂಡ ಕಾಣ್ತಾ ಇದೆ, ಆಕಾಶ ಇದೆ, ಮತ್ತು ಸೂರ್ಯ ಚಂದ್ರ ಇವೆಲ್ಲ ಕಾಣ್ತಾ ಇದ್ದಾವೆ ಅಂತಂದರೆ ಇದಕ್ಕೆ ಏನಾರು ಒಂದು ರೀಸನ್ ಇರುತ್ತೆ. ಅಂದರೆ ನಾವು ಇದರಿಂದ ಏನಾರು ಕಲಿಯೋದು ಇದ್ದೇ ಇರುತ್ತೆ. ಹಾಗಾಗಿನೇ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ, ನಾವು ಯಾವಾಗಲೂ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಲ್ವ, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ, ಅವನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಪ್ರಕೃತಿಯನ್ನು ನೋಡಬೇಕು. ಇವಾಗ ನೋಡಿ, ಸೂರ್ಯನನ್ನು ನೋಡಿದರೆ, ಭೂಮಿ ಬಗ್ಗೆ ತಿಳ್ಕೊಂಡ್ರೆ, ಭೂಮಿ ಯಾವ ಥರ ಕೆಲಸ ಮಾಡ್ತಾ ಇದೆ,
ಮತ್ತು ಯಾವ ಥರ ತಿರುಗ್ತಾ ಇದೆ, ಮತ್ತು ಸೂರ್ಯ ಹೇಗೆ ಬೆಳಕು ಕೊಡ್ತಾ ಇದೆ, ಮತ್ತು ಅದರಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ಮತ್ತು ಚಂದ್ರನಿಂದ ಹೇಗೆ ಬೆಳಕು ಸಿಗ್ತಾ ಇದೆ ರಾತ್ರಿ ಸಮಯದಲ್ಲಿ, ಮತ್ತು ಭೂಮಿಯಲ್ಲಿ ಕೂಡ ಹಲವಾರು ವಿಷಯಗಳಿದ್ದಾವೆ ತಿಳ್ಕೊಳ್ಳೋಕ್ಕೆ. ಮತ್ತು ಕಾಲಗಳು ಬದಲಾಗ್ತಾ ಇರ್ತವೆ, ಮಳೆಗಾಲ, ಚಳಿಗಾಲ, ಇವುಗಳನ್ನೆಲ್ಲ ಸುತ್ತಮುತ್ತ ನೋಡಿದರೆ, ಗಮನಿಸಿದರೆ ನಮಗೆ ಇಲ್ಲಿ ಒಂದು ಏನು ಗೊತ್ತಾಗುತ್ತೆ ಅಂತಂದರೆ, ಇದು ಸುಮ್ಮನೆ ಹಾಗೇ ಆಗಿಲ್ಲ ಅನ್ನೋ ಒಂದು ಸತ್ಯ ಗೊತ್ತಾಗುತ್ತೆ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ಇದ್ರ ಹಿಂದೆ ಏನೂ ಇಲ್ಲ, ಇದು ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗಿದೆ ಅಂತ ಹೇಳಿ. ನೋಡಿ, ಇದು ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗಿದೆ ಅಂತಂದರೆ ಇಷ್ಟೊತ್ತಿಗೆ ಇದರಲ್ಲಿ ಏನಾದ್ರು ಒಂದು ಬದಲಾವಣೆ ಆಗಿರೋದಲ್ವ. ಭೂಮಿಗೆ ಯಾವುದಾದ್ರು ಒಂದು ಗ್ರಹ ಅಪ್ಪಳಿಸ್ತಿತ್ತು, ಇಲ್ಲಾಂದರೆ ಸೂರ್ಯ ಎಲ್ಲೋ ಒಂದು ಕಡೆಗೆ ಹೋಗಿಬಿಡ್ತಿದ್ದ. ಈ ರೀತಿಯಲ್ಲಿ ಪ್ರಕೃತಿಯಲ್ಲಿ ಏನಾದ್ರು ಒಂದು ಬದಲಾವಣೆ ಆಗಿರೋದು. ಬಟ್ ಇದು ಯಾವುದೂ ಆಗದೆ ಪ್ರಶಾಂತವಾಗಿ ನಡೀತಾ ಇದೆ. ಸೂರ್ಯ ತನ್ನ ಕೆಲಸ ಏನಿದೆ ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾನೆ, ಭೂಮಿನೂ ಕೂಡ ಕರೆಕ್ಟಾಗಿ ತಿರುಗ್ತಾ ಇದೆ, ಮತ್ತು ನಮಗೆ ಚಳಿಗಾಲ, ಮಳೆಗಾಲ ಇವೆಲ್ಲವೂ ಕರೆಕ್ಟಾಗಿ ಆಗ್ತಾ ಇದ್ದಾವೆ, ಮತ್ತು ಗಾಳಿ ಕೂಡ ಬರ್ತಾ ಇದೆ. ಇವೆಲ್ಲ ಒಂದು ಸಿಸ್ಟಮ್ ನಡೀತಾ ಇದ್ದಾವೆ ಅಂತಂದರೆ ಇದ್ರ ಹಿಂದೆ ಒಂದು ಶಕ್ತಿ ಇರುತ್ತೆ. ಆ ಒಂದು ಶಕ್ತಿ ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ, ಅಂದರೆ ಇದನ್ನು ಇವುಗಳನ್ನೆಲ್ಲ ಹಿಡಿದಿಟ್ಟಿರುತ್ತೆ ಅನ್ನೋ ಒಂದು ಜ್ಞಾನ ನಮಗೆ ಗೊತ್ತಾಗುತ್ತೆ, ಅನ್ನೋ ಒಂದು ಅರಿವು ಗೊತ್ತಾಗುತ್ತೆ ನಮಗೆ. ಇವಾಗ ನೋಡಿ, ನೀವು ಯಾವುದಾದ್ರೂ ಸುತ್ತಮುತ್ತ ಯಾವುದಾದ್ರೂ ಭೌತಿಕವಾದ ವಸ್ತುಗಳನ್ನು ನೋಡಿ, ಒಂದು ಚೇರ್ ನೋಡಿ, ಟಿ ವಿ ನೋಡಿ, ಏನಾದ್ರು ಒಂದು ನೋಡಿ, ಅವು ತನ್ನಷ್ಟಕ್ಕೆ ತಾನೇ ಆಗಿದ್ದಾವೆ ಅಂತ ನಾವು ಯಾವತ್ತಿಗೂ ಅಂದ್ಕೊಳ್ಳೋದಿಲ್ಲ. ನಮ್ಮ ಬುದ್ಧಿನೂ ಕೂಡ ಅದನ್ನು ಒಪ್ಪೋದಿಲ್ಲ. ಇಲ್ಲ, ಅದನ್ನು ಯಾರೋ ಒಬ್ಬರು ಕ್ರಿಯೇಟ್ ಮಾಡಿದ್ದಾರೆ. ಯಾಕೆಂದರೆ ಅದರಲ್ಲಿ ನಿಯಮಗಳಿದ್ದಾವೆ, ಪ್ರೋಸೆಸ್ ಇದ್ದಾವೆ. ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ನಾವು ಪ್ರಕೃತಿಯನ್ನು ನೋಡಿದರೆ ಇದರಲ್ಲಿ ಕೂಡ ನಿಯಮಗಳಿದ್ದಾವೆ ಮತ್ತು ಒಂದು ಪ್ರೋಸೆಸ್ ಇದೆ. ಇವುಗಳನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಇದರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅಂತ ಹೇಳಿ. ಈಗ ಸ್ವಲ್ಪ ಯೋಚನೆ ಮಾಡಿ, ಇದು ನಿಜನ ಸುಳ್ಳಾಗಾದರೆ? ಇದು ಸುಳ್ಳು ಅಂತ ನಮಗೆ ಗೊತ್ತಾಗಬೇಕು ಅಂತಂದರೆ ಇದರದ್ದು ಏನು ಉದ್ದೇಶ ಇಲ್ಲ ಅಂತ ಅರ್ಥ. ಇಲ್ಲ, ಇದು ಸತ್ಯ ಅಂತಂದರೆ ಇದ್ರ ಉದ್ದೇಶ ಏನೋ ಒಂದು ಇದ್ದೇ ಇರುತ್ತೆ. ನೋಡಿ, ಈಗ ಯೋಚನೆ ಮಾಡಿ, ನಾವು ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಸುಮ್ಮನೆ ಮಾಡ್ತೀವಾ? ಇಲ್ಲ, ಏನಾದ್ರು ಒಂದು ಉದ್ದೇಶ ಕಾರಣ ಇಟ್ಕೊಂಡು ಮಾಡ್ತೀವಿ. ನಾವೇ ಈ ರೀತಿಯಲ್ಲಿ ಇರಬೇಕಾದ್ರೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಭಗವಂತ, ಅವನ ಶಕ್ತಿ ಜ್ಞಾನ ಗೊತ್ತಾಗಬೇಕು ಅಂದರೆ ಸೃಷ್ಟಿಯನ್ನು ನೋಡಬೇಕು. ಅಂಥ ಒಂದು ಶಕ್ತಿಯುಳ್ಳ ಭಗವಂತ, ಅಷ್ಟು ಒಂದು ಜ್ಞಾನವುಳ್ಳ ಭಗವಂತ ಇದನ್ನು ಹಾಗೆ ಸೃಷ್ಟಿ ಮಾಡಿದಾನ? ಇದನ್ನು ನಮ್ಮ ಬುದ್ಧಿ ಒಪ್ಪುತ್ತಾ? ಖಂಡಿತ ಇಲ್ಲ. ಏನಾದ್ರು ಒಂದು ಕಾರಣ ಇದ್ದೇ ಇರುತ್ತೆ. ಹಾಗಾದರೆ ಇಲ್ಲಿ ನಾವು ಏನು ಮಾಡಬೇಕು? ಇದು ತುಂಬ ಇಂಪಾರ್ಟೆಂಟ್. ನಾವು ಏನು ಮಾಡ್ತೀವಿ ಅಂತಂದರೆ ನಮ್ಮನ್ನು ನಾವು ಬಿಟ್ಬಿಡ್ತೀವಿ, ನಮ್ಮ ಜೀವನನ ಬಿಟ್ಬಿಡ್ತೀವಿ. ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ ಅಂತಂದರೆ ಬ್ರಹ್ಮಾಂಡ, ಎನರ್ಜಿ, ಇವುಗಳ ಹಿಂದೆ ಬಿದ್ದು ಬಿಡ್ತೀವಿ. ನೋಡಿ, ನಮ್ಮ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದರೆ ನಾವು ಹೇಗೆ ಕ್ರಿಯೇಟ್ ಆಗಿದ್ದೀವಿ? ನಮಗೆ ಒಂದು ದೇಹ ಇದೆ ಅಲ್ವಾ, ನಮಗೆ ಆಲೋಚನೆ ಮಾಡೋ ಬುದ್ಧಿಶಕ್ತಿ ಇದೆ, ಮತ್ತು ನಮಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುತ್ತೆ. ಹಾಗಾದರೆ ನಾವಿಲ್ಲಿ ಏನು ಮಾಡಬೇಕು? ಒಂದು ಫಸ್ಟ್ ಮಾಡಬೇಕಾಗಿರೋದೇನು ಅಂತಂದರೆ, ಇಡೀ ಪ್ರಕೃತಿಯನ್ನು ನೋಡಿ ಇದ್ರ ಹಿಂದೆ ಒಂದು ಶಕ್ತಿ ಇದೆ ಅಂತ ನಾವು ಫಸ್ಟು ಅರ್ಥ ಮಾಡ್ಕೋಬೇಕು. ಇದನ್ನು ತಿಳ್ಕೊಂಡು ಆ ಒಂದು ಶಕ್ತಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾಕೆಂದರೆ ನೋಡಿ, ನಾವು ಬದುಕಲಿಕ್ಕೆ ಆ ಒಂದು ಶಕ್ತಿ ನಮಗೆ ಏನೆಲ್ಲ ಸಹಾಯ ಮಾಡ್ತಾ ಇದೆ ಅಲ್ವಾ? ಗಾಳಿ ಕೊಡ್ತಾ ಇದೆ, ನೀರು ಕೊಡ್ತಾ ಇದೆ, ನಮಗೆ ಈ ಒಂದು ಭೌತಿಕವಾದ ದೇಹ ಕೊಟ್ಟಿದೆ, ಮಳೆ ಸುರಿಸ್ತಾ ಇದೆ, ಕಾಲಗಳನ್ನು ಚೇಂಜ್ ಮಾಡ್ತಾ ಇದೆ, ಸೂರ್ಯನಿಂದ ಬೆಳಕು ಕೊಡ್ತಾ ಇದೆ. ಭಗವಂತ ಎಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದಾನಲ್ವಾ? ಫಸ್ಟು ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕು, ಅಂದರೆ ದಾಸರಾಗಬೇಕು. ನೋಡಿ, ಯಾವಾಗ ವ್ಯಕ್ತಿ ಈ ಒಂದು ಸತ್ಯವನ್ನು ತಿಳ್ಕೊತಾನೋ ಅವನಲ್ಲಿ ಅಹಂಕಾರ ಕಡಿಮೆ ಆಗುತ್ತೆ. ನೋಡಿ, ಯಾಕೆ ಮನುಷ್ಯ ಕಷ್ಟಕ್ಕೆ ಯಾಕೆ ಸಿಕ್ಕಾಕೊತಾನೆ ಅಂತಂದರೆ, ಎಲ್ಲವೂ ನನ್ನಿಂದ ಸಾಧ್ಯ, ನಾನು ಮಾಡಿದರೆ ಮಾತ್ರ ಆಗೋದು, ಇಲ್ಲ ಅದು ನಂದು, ಅದು ನನಗೆ ಬೇಕೇ ಬೇಕು, ಹೀಗೆ ನಾನು ಅದರಿಂದ ಮತ್ತೊಬ್ಬರಿಂದ ಓಡ್ತಾನೆ ಇರ್ತಾನೆ. ಏನಕ್ಕೆ? ಯಾವುದೋ ಒಂದು ನನಗೆ ಸುಖ ಕೊಡುತ್ತೆ, ಶಾಂತಿ ಕೊಡುತ್ತೆ ಅಂತ ಹೇಳಿ ಓಡ್ತಾನೆ ಇರ್ತಾನೆ. ಆದರೆ ಅವನಿಗೆ ಅಂತ್ಯವಿಲ್ಲದ ಶಕ್ತಿ ಸಿಕ್ತು ಅಂತಂದರೆ, ಅಂದರೆ ಭಗವಂತನನ್ನು ಅರಿತ ಅಂತಂದರೆ, ಇವುಗಳಿಂದ ಆ ವ್ಯಕ್ತಿ ಮುಕ್ತನಾಗ್ತಾನೆ. ಮುಕ್ತಿ ಸಿಕ್ಕಿದ ಹಾಗೆ. ಮುಕ್ತಿ ಅಂದರೆ ಇದೆ, ಬೇರೆ ಏನೂ ಅಲ್ಲ.
ನೋಡಿ, ಭಗವಂತನೇ ಸಿಕ್ಕಿದ ಅಂತ ಅಂದಮೇಲೆ ಇಲ್ಲಿ ಈ ಒಂದು ಪ್ರಪಂಚದಲ್ಲಿರೋ ಆಸೆಗಳಿಗೆ ಯಾವ ವ್ಯಕ್ತಿ ಅವುಗಳನ್ನು ಬಲವಂತವಾಗಿ ಪಡ್ಕೊಳ್ಳೋಕ್ಕೆ ಹೋಗ್ತಾನೆ ಹೇಳಿ? ತಾಳ್ಮೆಯಿಂದ ಇರ್ತಾನೆ. ಎಷ್ಟೇ ಕಷ್ಟ ಆದರೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ. ಹಾಗಾಗಿ ಫಸ್ಟು ನಮ್ಮ ಕೆಲಸ ಏನು? ಭಗವಂತನನ್ನು ತಿಳ್ಕೊಂಡು ಅವನ ಕಣ್ಣಿಗೆ ಕಾಣೋದಿಲ್ಲ, ಇದು ಸತ್ಯ. ಇದನ್ನು ಒಪ್ಕೊಳ್ಳೇಬೇಕು ನಾವು. ದೇವರು ಏನಾದ್ರು ಕಣ್ಣಿಗೆ ಕಾಣೋಕ್ಕೆ ಸಾಧ್ಯನಾ? ಇಲ್ಲ. ಅವನು ಪ್ರಕೃತಿಯನ್ನು ನೋಡಿ ಅವನ ಒಂದು ಜ್ಞಾನ ಶಕ್ತಿಯನ್ನು ನಾವು ಅರಿಬಹುದು, ಆದರೆ ಅವನ ಒಂದು ರೂಪ ಆಗಲಿ ನಮಗೆ ಗೊತ್ತಾಗೋದಿಲ್ಲ. ಮತ್ತು ಕೆಲವರು ಹೇಳ್ತಾರೆ ಅನುಭವ ಆಗ್ಬಿಡುತ್ತೆ. ಸಾಧ್ಯನೇ ಇಲ್ಲ. ಇಡೀ ಬ್ರಹ್ಮಾಂಡ ಎಷ್ಟಿದೆ ಅಂತ ನಾನು ಮೊದಲೇ ಹೇಳಿದ ಹಾಗೆ, ಬ್ರಹ್ಮಾಂಡ ಎಷ್ಟಿದೆ ಅನ್ನೋದೇ ಗೊತ್ತಿಲ್ಲ ನಮಗೆ, ಎಷ್ಟು ಅಗಲ ಇದೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಇನ್ನು ಭಗವಂತ ಸರ್ವವ್ಯಾಪಿ, ಭಗವಂತ ಎಷ್ಟು ಇದ್ದಾನೆ ಅನ್ನೋದು ನಮಗೆ ಊಹೆನೂ ಮಾಡೋಕೆ ಆಗೋದಿಲ್ಲ. ಅಂಥ ಒಂದು ಶಕ್ತಿಯನ್ನು ನಾವು ಹೇಗೆ ಅನುಭವಿಸೋಕೆ ಹೇಗೆ ಸಾಧ್ಯ? ನಮಗಿಲ್ಲಿ ಏನು ಅಂತಂದರೆ, ಹೌದು ಒಂದು ಶಕ್ತಿ ಇದೆ, ಭಗವಂತ ಅನ್ನೋನು ಖಂಡಿತ ಇದ್ದಾನೆ. ಭಗವಂತನಿಗೆ ಫಸ್ಟು ಶರಣ ಆಗಬೇಕು ಮತ್ತು ಅವನಿಗೆ ಕೃತಜ್ಞತೆ ಸಲ್ಲಿಸಬೇಕು, ಅಂದರೆ ದಾಸರಾಗಬೇಕು. ಫಸ್ಟು ಈ ಒಂದು ಕೆಲಸ ಮಾಡಬೇಕು ನಾವು ಜೀವನದಲ್ಲಿ. ಸೆಕೆಂಡ್ ಏನು ಅಂತಂದರೆ, ನಾವು ಕರ್ಮಗಳನ್ನು ಮಾಡ್ತೀವಲ್ವ, ಯಾಕೆ ಮಾಡ್ತೀವಿ? ಇವಾಗ ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಅಂದರೆ ಯಾಕೆ ಒಳ್ಳೆಯದನ್ನು ಮಾಡ್ತೀವಿ ಅಲ್ವಾ? ಇದಕ್ಕೇನಾದ್ರು ಒಂದು ಪ್ರತಿಫಲ ಬೇಕಲ್ವಾ? ಹಾಗಾಗಿನೇ ನಾವು ಏನೆಲ್ಲ ಮಾಡ್ತೀವಲ್ವಾ, ಅವು ಎಲ್ಲ ಕರ್ಮಗಳಿಗೆ ಭಗವಂತ ತಕ್ಕ ಪ್ರತಿಫಲ ಕೊಡ್ತಾನೆ. ಹಾಗಾಗಿ ಒಳ್ಳೆ ಕರ್ಮಗಳನ್ನು ಮಾಡಬೇಕು. ನಾವು ಮನುಷ್ಯರಾದವರು ಇಲ್ಲಿ ಮಾಡಬೇಕಾಗಿರೋದು ಇಷ್ಟೇ. ನೀವು ಎಷ್ಟೇ ಯೋಚನೆ ಮಾಡಿ ಆಧ್ಯಾತ್ಮ ಅದು ಇದು ಇಲ್ಲ, ನಾನು ಎನರ್ಜಿ ಹಿಂದೆ ಹೋಗ್ತೀನಿ, ಅದನ್ನು ಪೂರ್ತಿ ನಾನು ಅನುಭವಿಸ್ತೀನಿ, ಹಾಗೆ ಹೀಗೆ ನೀವು ಏನೆಲ್ಲ ಯೋಚನೆ ಮಾಡಿ, ಬಟ್ ಮನುಷ್ಯನಾದವನು ಇಷ್ಟು ಮಾಡಬೇಕು. ನಾವಿಲ್ಲಿ ಫಸ್ಟು ಮನುಷ್ಯರಾಗಬೇಕು. ಅದನ್ನು ಬಿಟ್ಟು ಇಲ್ಲ ನಾನು ದೇವರಾಗಕ್ಕೆ ಹೋಗ್ತೀನಿ ಅದು ಇದೆ ಅಂತಂದರೆ ಇದು ಅತಿಯಾದ ಬುದ್ಧಿವಂತಿಕೆ, ಮತ್ತು ಇದು ಸಾಧ್ಯನೂ ಇಲ್ಲ. ಮನುಷ್ಯನ ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ, ಟೈಮ್ ವೇಸ್ಟು. ಮತ್ತು ನೋಡಿ, ನಮಗೆ ಯಾರು ಗ್ರೇಟ್ ಅನ್ನಿಸ್ತಾರೆ ಹೇಳಿ? ಇವಾಗ ಒಬ್ಬ ವ್ಯಕ್ತಿ ಇಲ್ಲ ನಾನು ದೇವರ ಒಂದು ಅನುಭವ ಪಡ್ಕೊತೀನಿ ಅಂತಂದರೆ ಇಡೀ ಜೀವನ ಪೂರ್ತಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾನೇ ಇರ್ತಾನೆ. ಅಂದರೆ ಕಣ್ಣು ಮುಚ್ಚಿ ತನ್ನ ಒಳಗಡೆ ನೋಡ್ತಾನೇ ಇರ್ತಾನೆ ಅವನ ಜೀವನ ಪರ್ಯಂತ. ಇನ್ನೊಬ್ಬನು ಹೌದು ನಾನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ, ನಾನು ಆ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಮತ್ತು ಆ ದೇವರ ಮೇಲೆ ನಂಬಿಕೆ ಇಟ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾನೆ. ಚೆನ್ನಾಗಿ ಬುದ್ಧಿಯನ್ನು ಉಪಯೋಗಿಸ್ತಾನೆ, ಕಷ್ಟಪಡ್ತಾನೆ, ಹಣ ಸಂಪಾದನೆ ಮಾಡ್ತಾನೆ, ತನ್ನ ಮನೆಯವ್ರನ್ನೂ ಚೆನ್ನಾಗಿರ್ತಾನೆ, ಮತ್ತು ಮತ್ತೊಬ್ಬರಿಗೂ ದಾನ ಮಾಡ್ತಾನೆ, ಹಸಿದವರಿಗೆ ಅನ್ನ ಹಾಕ್ತಾನೆ. ಇವರಿಬ್ಬರಲ್ಲಿ ಯಾರು ನಮಗೆ ಬೆಸ್ಟ್ ಅಂತ ಅನ್ನಿಸ್ತಾರೆ? ಯಾರು ಬೆಸ್ಟ್ ಅಂತ ಅನ್ನಿಸ್ತಾರೆ ಹೇಳಿ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಹಾಗಾಗಿನೇ ಇಡೀ ಸೃಷ್ಟಿಗಳಲ್ಲಿ ನಾವು ಕೂಡ ನಾವೇನು ಹೊಸ್ದಾಗಿ ಬೇರೆ ಏನೂ ಅಲ್ಲ, ನಮ್ಮ ಥರ ಭಾಳ ಸೃಷ್ಟಿಗಳಿದ್ದಾವೆ. ಆದರೆ ನಮ್ಮಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ, ನಾವು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಾವು ಗುರುತಿಸ್ತೀವಿ. ಅಂದರೆ ದೇವರನ್ನು ನಾವು ಅರಿತೀವಿ. ಏನಕ್ಕೆ ಅಂತಂದರೆ ದೇವರು ನಮ್ಮಲ್ಲಿ ಆ ಒಂದು ಚೇತನವನ್ನು ಇಟ್ಟಿದ್ದಾನೆ. ಪ್ರಾಣಿಗಳಿಗೂ ನಮಗೂ ಇರೋ ಒಂದು ವ್ಯತ್ಯಾಸ ಅಂದರೆ ಇದೆ ನೋಡಿ. ಈ ಒಂದು ಆಧ್ಯಾತ್ಮದಲ್ಲಿ ಅತಿಯಾಗಿ ಒಳಗಡೆ ಹೋಗಬಾರ್ದು. ನಾನು ಮುಂಚೆ ಹೇಳಿರೋ ಥರ ನಮ್ಮಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ಬೋದು, ನಾವು ಏನೆಲ್ಲ ಮಾಡೋಕ್ಕೆ ಹೋಗ್ಬೋದು, ಆದರೆ ನಮ್ಮ ಬುದ್ಧಿಗೆ ಅಷ್ಟು ಕೆಪಾಸಿಟಿ ಇಲ್ಲ ನಮಗಷ್ಟು. ನಾವೇನಂದರೆ ಅಲ್ಪ ಜ್ಞಾನಿಗಳಷ್ಟೇ. ಜೀವನ ಪೂರ್ತಿ ಬರೀ ಅದೇ ಒಂದು ಯೋಚನೆಯಲ್ಲೇ ನಾವು ಜೀವನವನ್ನು ಕಳೆದು ಬಿಡ್ತೀವಿ. ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ನೋಡಿ, ಇನ್ನೊಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಜಿಂಕೆ ನೀರು ಕುಡಿತಾ ಇರುತ್ತೆ. ಆ ಜಿಂಕೆಗೆ ಯಾರೋ ಒಬ್ಬನು ಬಾಣ ಹೊಡಿತಾನೆ, ಹೊಟ್ಟೆಗೆ ಸಿಕ್ಕಾಕೊಂಡ್ಬಿಡುತ್ತೆ. ಆಗ ಆ ಜಿಂಕೆಯನ್ನು ಒಬ್ಬ ವ್ಯಕ್ತಿ ನೋಡಿ ಜಿಂಕೆ ಹತ್ರ ಬರ್ತಾನೆ. ಜಿಂಕೆ ಹತ್ರ ಬಂದಾಗ ಆ ವ್ಯಕ್ತಿ ಮಾಡಬೇಕಾಗಿರೋ ಕೆಲಸ ಏನಲ್ಲಿ? ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು? ಜಿಂಕೆಯನ್ನು ಬದುಕಿಸ್ಬೇಕು. ಅದನ್ನು ಬಿಟ್ಟು ಅವನಲ್ಲಿ ಇಲ್ಲ ಈ ಒಂದು ಬಾಣ ಎಲ್ಲಿದ್ದ ಬಂತು, ಯಾರು ಹೊಡೆದ್ರು, ಇವನ್ನೆಲ್ಲ ಯೋಚನೆ ಮಾಡಿಕೊಂಡು ಇದ್ದ ಅಂತಂದರೆ ಜಿಂಕೆ ಸತ್ತೋಗ್ಬಿಡುತ್ತೆ. ಅಲ್ಲಿ ಫಸ್ಟ್ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕು. ಇಲ್ಲಿ ಕೂಡ ಈ ಒಂದು ಪ್ರಪಂಚದಲ್ಲಿ ಕೂಡ ನಾವು ಹುಟ್ಟಿದೇವಲ್ವ, ಫಸ್ಟ್ ನಮ್ಮ ಕರ್ತವ್ಯ ಏನಿದೆಯೋ ನಾವು ಅದನ್ನು ಮಾಡಬೇಕು. ಬಿಡಿ ಪ್ರಪಂಚ ನಿಜನ ಸುಳ್ಳು, ಅದು ಹೇಗೆ ಸೃಷ್ಟಿ ಆಯಿತು, ಅದು ಇದು ಅದೆಲ್ಲ ಭಗವಂತನಿಗೆ ಗೊತ್ತಿರುತ್ತೆ. ನಾವು ಅಷ್ಟೆಲ್ಲ ತಿಳ್ಕೊಳ್ಳೋ ಜ್ಞಾನಿಗಳು ನಾವಲ್ಲ.